ಏಯ್ ತರ್ಲೆ ಏನೋ ನೀನಿಲ್ಲಿ? ಹಲೋ, ಯಾರೀ ತರ್ಲೆ? ನನ್ನ ತಲ್ಲೆ ಅಂತ ಕರಿಬೇಡಿ. ನನ್ನ ಹತ್ರ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಏನ್ ಮಾಡ್ಬಿಡ್ತೀಯಪ್ಪ? ಏನ್ ಮಾಡಲ್ಲ ಬಿಡಿ. ಏನೋ ಒಬ್ನೇ ಬಂದಿದ್ಯಾ? ಇಲ್ಲ, ಇವರೆಲ್ಲ ಬಂದಿದ್ದೀರಲ್ಲ. ಲೇಯ್, ನಾನು ಕೇಳಿದ್ದು ನಿಮ್ಮ ಮನೆಯವ್ರು ಯಾರಾದ್ರೂ ಬಂದಿದಾರ ಅಂತ. ಅದೆಲ್ಲ ಯಾಕ್ರಿ ಕೇಳ್ತೀರಾ? ಯಾಕೆಂದ್ರೆ ನಿನ್ ಬಗ್ಗೆ ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಮಾಯಕರನ್ನ ನೀನ್ ಹೆಂಗೆ ಬಣ್ಣ ಬಣ್ಣದ ಮಾತುಗಳಿಂದ ಟೋಪಿ ಹಾಕ್ತೀಯಾ, ಹೆಂಗೆ ಯಾಮಾರಿಸ್ತೀಯಾ ಅಂತ. ಅಷ್ಟೇ ಅಲ್ಲ, ನೀನ್ ಎಂತ ಛತ್ರಿ, ಎಷ್ಟು ನಟೋರಿಯಸ್ ಅಂತ ಅವ್ರು ಹೇಳ್ಬೇಕು. ಆಗ ಈ ಡೈಲಾಗ್ಸ್ ಎಲ್ಲ ಇದೆಯಲ್ಲ, ಅದು ಕಟ್ಟಾಗ್ಬಿಡುತ್ತಲ್ಲ. ಸರ್ 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 ಬೇಡ ಸರ್, ನಿಮ್ ನಮ್ಮಯ್ಯ ಅಂತೀನಿ. ನಮ್ಮಮ್ಮ ಟೀಚರು, ತುಂಬಾ ಸ್ಟ್ರಿಕ್ಟ್. ಅವ್ರು ಹೇಳ್ತಾ ಇರ್ತಾರೆ, ಬರೀ ಹೋದ್ರದ್ದು ಫಸ್ಟ್ ರ್ಯಾಂಕ್ ಅಲ್ಲ, ಎಲ್ಲಾದ್ರಲ್ಲೂ ಫಸ್ಟ್ ಬರ್ಬೇಕು ಅಂತ. ಕಂಡೀಷನ್ ಮೇಲ್ ಕಂಡೀಷನ್, ಕಂಡೀಷನ್ ಮೇಲ್ ಕಂಡೀಷನ್ ಹೇಳ್ತಾ ಇರ್ತಾರೆ. ತುಂಬಾ ಪ್ರಾಬ್ಲಮ್ ಆಗೋಗಿದೆ ಸರ್. ಪ್ಲೀಸ್ ನಮ್ಮ ಅಮ್ಮಂಗೆ ಹೇಳ್ಬೇಡಿ ಸರ್. ಈ ವಯಸ್ಸಲ್ಲಿ ನಿನ್ಗೆ ಇಷ್ಟೊಂದು ಪ್ರಾಬ್ಲಮ್ ಏನೋ? ಹ್ಞೂ ಸರ್, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ಕಷ್ಟ ಸರ್, ಇದುವರೆಗೂ ನಾನು ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ. ಒಳ್ಳೆ ತರ ಕಾಣಿಸಿದ್ರಿ, ನಿಮಗೆ ಹೇಳ್ಕೊಂಡೆ ಸರ್. ಪ್ಲೀಸ್ ಸರ್, ನಮ್ಮ ಮಮ್ಮಿಗೆ ಹೇಳ್ಬಿಡಿ ಸರ್. ಬೇಕಾದ್ರೆ ನಿಮ್ಗೊಂದು ಬಾಳೆಹಣ್ಣು ಕೊಡ್ತೀನಿ. ಏಯ್ ತರ್ಲೆ, ನಾನ್ ತಂದಿರೋ 2 ಬಾಳೆಹಣ್ಣಲ್ಲಿ ನನಗೆ ಒಂದು ಓಡ್ಕೊಡ್ತಾ ಇದೀಯಾ? ಸಾರಿ ಸರ್, ತಗೊಳ್ಳಿ. ಈ ಲಂಚ ಎಲ್ಲ ಕೊಡ್ಬೇಕಾಗಿಲ್ಲ, ಇಟ್ಕೋ, ಪರವಾಗಿಲ್ಲ. ಸರ್, ನೀವು ಒಬ್ರೇ ಬಂದಿದ್ದೀರಾ? ಇದೆಲ್ಲ ಬಂದಿದಾರಲ್ಲ. ನನ್ನ ಡೈಲಾಗ್ ನನಗೆ. ನಾನು ಕೇಳಿದ್ದು ನಿಮ್ ಜೊತೆ ಯಾರು ಬಂದಿಲ್ವಾ ಅಂತ. ಇಲ್ಲ ಕಣ, ಒಬ್ಬನೇ ಬಂದಿದ್ದೀನಿ. ಮತ್ತೆ 2 ಬಾಳೆಹಣ್ಣಿದೆ ಅಲ್ವೋ, ನಿನ್ನ ಸೈಜ್ಗೆ ನೀನು 3 ಬಾಳೆಹಣ್ಣು ತಗೋಬಹುದು. ನನ್ನ ಸೈಜ್ಗೆ ನಾನು 2 ಬಾಳೆಹಣ್ಣು ತಗೊಳಂಗಿಲ್ವನ? ತಗೋಬಹುದು. ಮತ್ತೆ ಸರಿ, ನೀನ್ 3 ಬಾಳೆಹಣ್ಣು ತಗೊಂಡಿದ್ಯಲ್ಲ, ಯಾರ್ಗದು? ಒಂದು ನನಗೆ, ಒಂದು ಚಿಕ್ಕಿಗೆ, ಒಂದು ಮಮ್ಮಿಗೆ. ಸರಿ. ಎಲ್ಲೋದ ಇವನು? ಇನ್ನೆಲ್ಲ ಹೋಗಿರ್ತಾನೆ, ಅಕ್ಕರೆ ಪ್ರಸಾದ ಹುಡ್ಕೊಂಡು ಹೋಗಿರ್ತಾನೆ. ಅಪ್ಪೋ